ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನಾನಿವತ್ತು ಯಾವ ಥರ ವಾಂಗಿಬಾತ್ ಪುಡಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಅಳತೆಯಲ್ಲಿ ಒಂದು ಕಡಲೆಬೇಳೆ ಈ ಕಪ್ಪಲ್ಲಿ, ಅದೇ ಕಪ್ ಅಳತೆಯಲ್ಲಿ ಅರ್ಧ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ, 2 ಏಲಕ್ಕಿ, ಒಂದು 4 ಚಕ್ಕೆ, ಒಂದು 5 ಲವಂಗ ತೊಗೊಂಡಿದ್ದೀನಿ, ಒಂದು 18 ಪೀಸು ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ತೊಟ್ಟು ತೆಗೆದಿಲ್ಲ, ಯಾಕೆಂದರೆ ತೊಟ್ಟು ತೆಗೆದುಬಿಟ್ರೆ ಬೀಜ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಹುರಿದ ಮೇಲೆ ಪುಡಿ ಮಾಡೋಕ್ಕೆ ಮುಂಚೆ ತೊಟ್ಟು ತೆಗಿಬೇಕು. ಈಗ ಒಂದೊಂದಾಗಿ ಹುರಿಬೇಕು, ತೋರಿಸ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹುರಿಬೇಕು, ಇಲ್ಲದೆ ಏಕದಮ್ಮು ಕೆಂಪಾಗಿಬಿಟ್ರೆ ಚೆನ್ನಾಗಾಗಲ್ಲ. ನಿಧಾನಕ್ಕೆ ಹುರಿಬೇಕು. ಇದು ಕೆಂಪಾಗಿದೆ. ಈಗ ಉದ್ದಿನಬೇಳೆ ಹುರಿತಾ ಇದ್ದೀನಿ. ನೋಡಿ, ಇದು ಕೆಂಪಾಯಿತು, ಹಾಕ್ಕೋತಾ ಇದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ ಹುರಿಯೋಣ. ಆಗಿದೆ. ಸಿಮ್ ಮಾಡ್ಕೊಂಡ್ಬಿಟ್ಟು ಗಸಗಸೆ ಹುರಿಬೇಕು. ಇದು ತುಂಬ ಬೇಗ ರೋಸ್ಟ್ ಆಗಿಬಿಡುತ್ತೆ. ಆಗಿದೆ. ಈಗ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಘಾಟ್ ಬರದೇ ಇರೋ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದಾಗಿದೆ. ಆರಿದ ಮೇಲೆ ಪುಡಿ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ವಾಂಗಿಬಾತ್ ಪುಡಿ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.